ಈ ಲೋಕಾಯುಕ್ತದೊಂದು ಕತೆ ನಡೀತಾ ಇದೆ ಈಗ. ಲೋಕಾಯುಕ್ತದ ಹೆಸರನ್ನು ಹೇಳಿಕೊಂಡು ಒಬ್ಬ ಲೂಟಿ ಮಾಡೋದಕ್ಕೆ ಮುಂದಾಗಿದ್ದಾನೆ. ಆತನ ಹೆಸರು ನಿಂಗಪ್ಪ. ಈಗ ನಿಂಗಪ್ಪನನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ. ಅರೆಸ್ಟ್ ಮಾಡಿದ ನಂತರ ಬಹಳಷ್ಟು ವಿಚಾರಗಳನ್ನು ಆತ ಬಾಯ್ಬಿಟ್ಟಿದ್ದಾನೆ. 25ಕ್ಕೂ ಹೆಚ್ಚು ಜನರಿಂದ ಹಣ ಲೂಟಿ ಮಾಡಿದ್ದಾನೆ ಈ ಮಾಜಿ ಹೆಡ್ ಕಾನ್ಸ್ಟೇಬಲ್ ನಿಂಗಪ್ಪ. ಗ್ಯಾರಂಟಿ ನ್ಯೂಸ್ಗೆ MLC ರವಿಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಸರ್ಕಾರ ಹಾಗೂ ಲೋಕಾಯುಕ್ತದ ಫೇಲ್ಯೂರ್. ನಿಂಗಪ್ಪ ಕೆಲ ಅಧಿಕಾರಿಗಳನ್ನು ಬೆದರಿಸಿ ಲೂಟಿ ಮಾಡಿದ್ದಾನೆ. 25ಕ್ಕೂ ಹೆಚ್ಚು ಜನರಿಂದ ಹಣ ಲೂಟಿ ಮಾಡಿದ್ದಾನೆ. ಗ್ಯಾರಂಟಿ ನ್ಯೂಸ್ಗೆ MLC ರವಿಕುಮಾರ್ ಹೇಳಿಕೆಯನ್ನು ಕೊಟ್ಟಿರೋದು. ಇದು ಸರ್ಕಾರ ಹಾಗೂ ಲೋಕಾಯುಕ್ತದ ವೈಫಲ್ಯ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ MLC ರವಿಕುಮಾರ್ ಅವರ ಜೊತೆಗೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ ಮಾತನಾಡಿಸಿದ್ದಾರೆ. ನೋಡೋಣ ಬನ್ನಿ. ನಮ್ಮ ಜೊತೆ ಇದೀಗ MLC ಆದಂತಹ ರವಿಕುಮಾರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಈ ಒಂದು ಲೋಕಾಯುಕ್ತ ದಾಳಿ ಹೆಸರು ಹೇಳ್ಕೊಂಡು ನಿಂಗಪ್ಪ ಅನ್ನುವಂತಹ ಆರೋಪಿ ಇದೀಗ ಕೋಟಿ ಹಣವನ್ನ ಲೂಟಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಇವರು ನಿಕಟಪೂರ್ವವಾಗಿ ಅಂದ್ರೆ ಕೆಲ ಸಚಿವರ ಆಪ್ತ ಕಾರ್ಯದರ್ಶಿಗಳು ಜೊತೆ ಸಂಪರ್ಕದಲ್ಲೂ ಕೂಡ ಇದ್ದಾರೆ. ಏನ್ ಹೇಳ್ತೀರಾ? ನೋಡಿ, ನಿಂಗಪ್ಪ ಸಾವಂತ್ ಅಂಥೇಳಿ ಏನು ಮುಂಚೆ ಕಾನ್ಸ್ಟೇಬಲ್ ಇದ್ದರು, ಅವರು ಈಗ ರಾಜ್ಯದ ಬೇರೆ ಬೇರೆ ಇಲಾಖೆಗಳಲ್ಲಿ ಯಾರು ಅಧಿಕಾರಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ, ಆ ಅಧಿಕಾರಿಗಳ ಮೊಬೈಲ್ ನಂಬರ್ಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ನಾನು ಲೋಕಾಯುಕ್ತದಿಂದ ಮಾತಾಡ್ತಾ ಇದ್ದೇನೆ, ನಿಮ್ಮ ಬಗ್ಗೆ ಕಂಪ್ಲೇಂಟ್ಸ್ ಬಂದಿದೆ, ದೂರುಗಳು ಬಂದಿದೆ, ನೀವು ಸಾಕಷ್ಟು ಭ್ರಷ್ಟಾಚಾರ ಮಾಡಿದ್ದೀರಿ, ನಿಮ್ಮ ಭ್ರಷ್ಟಾಚಾರದ ಬಗ್ಗೆ ನಾವು ರೈಡ್ ಮಾಡಬೇಕಾಗತ್ತೆ, ಇಲ್ಲ ಅಂತ ಹೇಳಿದರೆ ನೀವು ಇಂತಿಷ್ಟು ಅಂತ ನಮಗೆ ಹಣ ಕೊಟ್ಟರೆ ನಾವು ರೈಡ್ ಮಾಡೋದಿಲ್ಲ, ನಿಮ್ಮ ಬಗ್ಗೆ ನಾವು ಸಾಫ್ಟ್ ಕಾರ್ನರಲ್ಲಿ ಇರ್ತೀವಿ, ಇಲ್ಲ ನೀವು ಹಣವನ್ನು ಕೊಡದೆ ಹೋದರೆ ನಮಗೆ ನಾವು ನಿಮ್ಮ ಆಫೀಸಿಗೆ ಬರ್ತೇವೆ, ನಿಮ್ಮ ಮನೆಗೆ ಬರ್ತೇವೆ, ರೈಡ್ ಮಾಡ್ತೇವೆ ಅಂತ ಹೇಳಿಬಿಟ್ಟು ಎದುರಿಸಿ ಈ ರಾಜ್ಯಾದ್ಯಂತ ಕೋಟ್ಯಾಂತರ ರೂಪಾಯಿ ಹಣವನ್ನು ಸಂಗ್ರಹ ಮಾಡಿದ್ದಾರೆ. ಮತ್ತು ಸುಮಾರು ಒಂದು 25 ಜನಕ್ಕಿಂತ ಹೆಚ್ಚು ಜನರ ಹತ್ರ ಈಗ ಆಲ್ರೆಡಿ ಹಣ ಕಲೆಕ್ಟ್ ಮಾಡಿರೋಂಥದ್ರ ಬಗ್ಗೆ, ಉದಾಹರಣೆಗೆ ಹುಬ್ಳಿನಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ನಿಂಗಪ್ಪ ಸಾವಂತ್ ಬಗ್ಗೆ ದೂರು ಸಲ್ಲಿಸಿದ್ದಾರೆ ಯಾರು ಅಧಿಕಾರಿಗಳಿದ್ದಾರೆ ಅವರು. ಹಾಗಾಗಿ ಸರ್ಕಾರ ಏನು ಮಾಡ್ತಾ ಇದೆ ಹಂಗಾದರೆ? ನಾನು ಕೇಳ್ತೇನೆ, ನಿಂಗಪ್ಪ ಸಾವಂತ್ ಅಂತಕ್ಕಂಥ ಒಬ್ಬ ಕಾನ್ಸ್ಟೇಬಲ್ ಈ ಥರ ಮಾಡ್ತಿದ್ದಾರೆ ಅಂತೇಳಿದರೆ ಸರ್ಕಾರ ಏನು ಮಾಡ್ತಾ ಇದೆ? ನಮ್ಮ ರಾಜ್ಯದ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ, ಯಾರು ಬೇಕಾದ್ರೂ ಅಧಿಕಾರಿಗಳನ್ನು ಡಿಪಾರ್ಟ್ಮೆಂಟ್ನಲ್ಲಿರ್ತಕ್ಕಂಥ ನೌಕರರನ್ನು ಎದುರಿಸ್ಬೋದು, ಹಣವನ್ನು ಸಂಗ್ರಹ ಮಾಡ್ಕೋಬೋದು ಅಂತೇಳಿದರೆ, ಹಂಗಾದ್ರೆ ಲೋಕಾಯುಕ್ತದಲ್ಲಿ ಯಾರಿದ್ದಾರೆ, ಯಾರು ಬೇಕಾದ್ರೂ ಲೋಕಾಯುಕ್ತದ ಹೆಸರಿನಲ್ಲಿ ಹಣ ಸಂಗ್ರಹ ಮಾಡ್ಬೋದಾ? ಹಾಗಾಗಿ ಇದು ಸರ್ಕಾರದ ಫೇಲ್ಯೂರ್, ಲೋಕಾಯುಕ್ತದ ಫೇಲ್ಯೂರ್ ಅನ್ನೋದನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ಇದರಲ್ಲಿ ಲೋಕಾಯುಕ್ತ SP ಕೂಡ ಭಾಗಿಯಾಗಿದ್ದಾರೆ, ಮತ್ತೆ ಕೆಲ ಸಚಿವರ ಆಪ್ತ ಕಾರ್ಯದರ್ಶಿಗಳು ಕೂಡ ಭಾಗಿಯಾಗಿದ್ದಾರೆ. ಲೋಕಾಯುಕ್ತದಲ್ಲಿ ಯಾರು ಶ್ರೀನಾಥ್ ಜೋಶಿ ಅಂತ ಹೇಳಿ ಲೋಕಾಯುಕ್ತದಲ್ಲಿ SP ಇದ್ದಾರೆ. SP ಮತ್ತು ನಿಂಗಪ್ಪ ಸಾವಂತ್ ಇವರಿಬ್ಬರು ಸೇರ್ಕೊಂಡ್ಬಿಟ್ಟು ರಾಜ್ಯಾದ್ಯಂತ ಈ ಥರ ಕೋಟ್ಯಾಂತರ ರೂಪಾಯಿ ಹಣವನ್ನು ಸಂಗ್ರಹ ಮಾಡಿದ್ದಾರೆ ಅಕ್ರಮವಾಗಿ. ಇವರ ಬಗ್ಗೆ ಸರ್ಕಾರ ಕೂಡಲೇ FIR ಮಾಡಬೇಕು, ಬಂಧಿಸಬೇಕು. ಯಾರು ಈ ಥರ ಮಾಡಿದ್ದಾರೆ ನಮಗೆ ಮಾಹಿತಿಯನ್ನು ಕೊಡಿ, ನಾವು ಅವ್ರ ಬಗ್ಗೆ ಕ್ರಮ ತೆಗೆದುಕೊಳ್ತೀವಿ ಅಂತ ಸರ್ಕಾರ ಹೇಳಬೇಕು. ಈ ಸರ್ಕಾರದಲ್ಲಿ ಲೂಟಿಕೋರರಿಗೆ ಮಾತ್ರ ರಕ್ಷಣೆ ಇದೆ. ಇದಿಷ್ಟು ರವಿಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.